ರೇಣುಕಾಸ್ವಾಮಿ ಅಮಾನುಷ ಹತ್ಯೆ ಪ್ರಕರಣದಲ್ಲಿ ಈಗಾಗಲೇ ಪರಪ್ಪನಾಗ್ರಹಾರ ಜೈಲಲ್ಲಿ ಮುದ್ದೆ ಮುರಿತಾ ಇರುವಂತಹ ಡಿ ಗ್ಯಾಂಗು ಇನ್ನೂ ಬುದ್ಧಿ ಕಲ್ತಿಲ್ವಾ ಪ್ರಶ್ನೆ ಇದೆ. ಜೈಲಲ್ಲಿ ಈಗಾಗಲೇ ಇದ್ದಾರೆ ಅವರು. ಬಟ್ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಸಾಕ್ಷಿಗಳಿಗೆ ಬೆದರಿಕೆ ಹಾಕ್ತಿದ್ದಾರೆ ಅನ್ನೋದು ಇವ್ರ ಮೇಲೆ ಕೇಳಿ ಬರ್ತಿರುವಂತಹ ಹೊಸ ಆರೋಪ. ಯಾವ ಮಾಹಿತಿ ಕೂಡ ಹೇಳದಂತೆ ಬೆದರಿಕೆ ಹಾಕ್ತಾ ಇದ್ದಾರಂತೆ. ಮರ್ಡರ್ ಕೇಸ್ನ ಪ್ರಮುಖ ಸಾಕ್ಷಿಗಳಿಗೆ ಬೆದರಿಕೆ ಹಾಕಿದ್ದಾರೆ. ಈ ಕುರಿತು ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಸಾಕ್ಷಿಗಳಿಗೆ ಧೈರ್ಯ ತುಂಬುವಂತಹ ಕೆಲಸವನ್ನ ಪೊಲೀಸರು ಈಗ ಮಾಡ್ತಾ ಇದ್ದಾರೆ. ಜೈಲಲ್ಲಿ ಇದ್ರೂ ಕೂಡ ನೋಡಿ ಅವರ ಆಟ ಟೋಪ ಎಷ್ಟರ ಮಟ್ಟಿಗೆ ಇದೆ ಅಂತ. ಈ ವಿಚಾರ ನಿಜವೇ ಆಗಿದ್ರೆ ಇವ್ರ ವಿರುದ್ಧ ಮತ್ತೊಂದು ಕೇಸ್ ಅಲ್ಲ, ಈ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಬೇಕಾದ್ರೆ ಇದನ್ನ ಕೂಡ ಪೊಲೀಸರು ಹೇಳ್ತಾರೆ. ಆಗ ಬೇಲ್ ಸಿಗೋದು ಬಹಳ ಬಹಳ ಕಷ್ಟ ಆಗ್ಬಿಡುತ್ತೆ. ಸೊ ಇದನ್ನ ಸಾಕ್ಷಿಗಳ ಹತ್ರ ಹೇಳಿಸ್ಬೇಕಾಗತ್ತೆ. ಸೊ ಅದೆಲ್ಲವೂ ಆಗ್ತಾ ಇದೆ ಅನ್ನೋದು ಕುತೂಹಲ ಮೊದಲಿಂದ ಕೂಡ. ಆಮೇಲೆ ಈ ಕೇಸ್ನಲ್ಲಿ ಇವರೆಲ್ಲ ತಮ್ಮ ಪ್ರಭಾವವನ್ನ ಎಲ್ಲಾ ರೀತಿಯ ಸಂಪನ್ಮೂಲದ ಪ್ರಯೋಗಗಳನ್ನ ಮಾಡಬಹುದು ಅನ್ನುವಂತಹ ಅಂದಾಜು ಅನುಮಾನ ಪೊಲೀಸರಿಗೂ ಇತ್ತು. ಹೀಗಾಗಿ ಅವರು ಡೇ ಒನ್ ಇಂದ ಕೂಡ ಅಲರ್ಟ್ ಆಗೇ ಇದ್ರು. ಯಾವ ರೀತಿ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರದಂತೆ ನೋಡ್ಕೊಳ್ಳೋ ಕೆಲಸ ಮಾಡ್ತಾ ಇದ್ರು. ಆದ್ರೆ ಜೈಲಲ್ಲಿದ್ರು ತಮ್ಮ ನೆಟ್ವರ್ಕ್ ಅನ್ನ ಬಳಸಿ ಮಾಡ್ತಾ ಇರುವಂತಹ ಕೆಲಸ ನೋಡಿ. ಮಾಡಬಾರ್ದು ಕೆಲಸ ಮಾಡಿ ಅಲ್ಲಿ ಜೈಲಿಗೆ ಹೋಗಿರೋದು. ಅದರಲ್ಲಿ ಇಂಥದ್ದೆಲ್ಲ ಐಡಿಯಾಗಳು ಬರುತ್ತೆ ಇವರಿಗೆ. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ ಉಮೇಶ್. ಎಷ್ಟು ಜನ ಸಾಕ್ಷಿಗಳಿಗೆ ಈ ರೀತಿ ಬೆದರಿಕೆ ಹಾಕಿದಾರಂತೆ? ಅಕಸ್ಮಾತ್ ಈ ವಿಚಾರ ನಿಜವೇ ಆದ್ರೆ ಚಾರ್ಜ್ ಶೀಟ್ ನಲ್ಲಿ ಇದನ್ನೆಲ್ಲ ಉಲ್ಲೇಖ ಮಾಡ್ತಾರೆ ಆಬ್ವಿಯಸ್ಲಿ ಪೊಲೀಸರು. ಇನ್ ಬೇಲ್ ಸಿಗೋದು ಕೂಡ ಬಹಳ ಕಷ್ಟ ಆಗುತ್ತೆ. ಬಿಕಾಸ್ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರೋದು ಸಾಕ್ಷ್ಯ ನಾಶಕ್ಕೆ ಸಮ. ಮಮತಾ, ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪ್ರಮುಖವಾಗಿ ಈ ಸಾಕ್ಷಿ ನುಡಿದಂಥ ಓರ್ವ ವ್ಯಕ್ತಿಗೆ ಜೈಲಿನಿಂದಲೇ ಈಗ ಯಾವುದೇ ರೀತಿಯ ಸಾಕ್ಷಿ ಹೇಳಬಾರ್ದು ಅನ್ನೋ ನಿಟ್ಟಿನಲ್ಲಿ ಜೀವ ಬೆದರಿಕೆ ಬಂದಿದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇರುವಂಥದ್ದು. ಈಗಾಗಲೇ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧಪಟ್ಟಾಗೆ ಆ ಸಾಕ್ಷಿ ಏನಿದ್ದ ಆತ ಹೋಗಿ ದೂರು ಕೂಡ ಕೊಟ್ಟಿದ್ದಾನೆ. ಆ ಸಂಬಂಧಪಟ್ಟಾಗಿ NCR ಕೂಡ ದಾಖಲು ಮಾಡಿಕೊಂಡು ಈಗ ಆತ ಯಾರು ಕರೆ ಮಾಡಿದ್ದವರಿಗೆ ಬೆದರಿಕೆ ಹಾಕಿದರೆ ಆ ಸಂಬಂಧಪಟ್ಟಾಗೆ ತನಿಖೆ ನಡೆಸ್ತಾ ಇರುವಂಥದ್ದು. ಈಗಾಗಲೇ ಏನು ಪರಪ್ಪನಗ್ರಹಾರ ಜೈಲಲ್ಲಿದ್ದಾರೆ ಆರೋಪಿಗಳು, ಅವರು ಈ ಪ್ರಕರಣದ ಪ್ರಭಾವಿತ ವ್ಯಕ್ತಿಗಳಾಗಿರೋದ್ರಿಂದ ಈ ಸಂಬಂಧಪಟ್ಟಾಗೆ ಕೋರ್ಟಲ್ಲೂ ಕೂಡ ವಾದ ಇರುವಂಥದ್ದು. ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋಕ್ಕೆ ಈಗಾಗಲೇ ಅಂದರೆ ಅವಧಿಗೂ ಮೀರಿ ಮುಂಚೆನೇ ಚಾರ್ಜ್ ಶೀಟ್ ಸಲ್ಲಿಕೆಗೂ ಕೂಡ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಪರಪ್ಪನಗ್ರಹಾರ ಜೈಲಿಂದಲೇ ಆ ಸಾಕ್ಷಿಗಳಿಗೆ ಬೆದರಿಕೆ ಆಗ್ತಾ ಇದ್ದಾರೆ ಅಂದರೆ ಈ ಪ್ರಕರಣದಲ್ಲಿ ಎಷ್ಟು ಗಂಭೀರತೆ ಇದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಯಾಕೆಂತಂದರೆ ಆ ಪೊಲೀಸರು ಕೂಡ ಈ ಪ್ರಕರಣದಲ್ಲಿ ಯಾವುದೇ ರೀತಿಯಾಗಿ ಆರೋಪಿಗಳು ತಪ್ಪಿಸ್ಕೊಳ್ಬಾರ್ದು ಅನ್ನೋ ನಿಟ್ಟಿನಲ್ಲಿ ಎಲ್ಲ ಆರೋಪಿಗಳನ್ನು ಕೂಡ ಅರೆಸ್ಟ್ ಮಾಡಿದ್ದು. ಅದಕ್ಕೆ ಪೂರಕ ಸಾಕ್ಷಿಗಳನ್ನು ಎಲ್ಲರನ್ನೂ ಕೂಡ 164 ಹೇಳಿಕೆ ದಾಖಲು ಕೂಡ ಮಾಡ್ಕೊಂಡಿದ್ದಾರೆ. ಅವ್ರನ್ನ ಯಾರೆಲ್ಲ ಸಾಕ್ಷಿಗಳಿದ್ದಾರೆ ಆ ಸಾಕ್ಷಿಗಳ ಹೆಸರುಗಳು ಮತ್ತು ಅವರ ವಿಳಾಸಗಳನ್ನು ಕೂಡ ಗುಪ್ತವಾಗಿಟ್ಟಿರುವಂಥದ್ದು. ಆದರೂ ಕೂಡ ಈಗ ಈ ಪ್ರಕರಣದ ಪ್ರಮುಖ ಸಾಕ್ಷಿಯಾಗಿರುವಂಥ ಓರ್ವ ವ್ಯಕ್ತಿಗೆ ಆರೋಪಿಗಳಲ್ಲಿ ಒಬ್ಬರು ಈಗ ಕರೆ ಮಾಡಿ ಯಾವುದೇ ರೀತಿಯ ಸಾಕ್ಷಿಗಳು ಹೇಳಬಾರ್ದು ಅಂತೇಳಿ ಈಗ ಬೆದರಿಕೆ ಹಾಕಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬಂದಿರುವಂಥದ್ದು. ಹಾಗಾಗಿ ಈಗ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ಆ ವ್ಯಕ್ತಿ ಕೂಡ ದೂರು ನೀಡಿದ್ದಾರೆ. ದೂರನ್ನು ತೆಗೆದುಕೊಂಡಂಥ ಪೊಲೀಸರೀಗ NCR ದಾಖಲು ಮಾಡ್ಕೊಂಡು ಈಗ ತನಿಖೆಗೆ ಇಳಿದಿರುವಂಥದ್ದು. ಒಂದು ವೇಳೆಯಲ್ಲಿ ಆತ ಏನು ಬೆದರಿಕೆ ಹಾಕಿರೋದು ನಿಜವೇ ಆಗಿದ್ದಲ್ಲಿ ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನು ಪಡ್ಕೊಂಡು ಮತ್ತು ಆ ಬಾಡಿ ವಾರೆಂಟ್ ಮೇಲೆ ಆತನನ್ನು ಮತ್ತೆ ಕಸ್ಟಡಿಗೆ ಪಡಿತಾರೆ. ಕಸ್ಟಡಿಗೆ ಪಡೆದು ಮತ್ತೆ ಇನ್ವೆಸ್ಟಿಗೇಷನ್ ಮಾಡುವಂಥದ್ದು. ಮತ್ತು ಈ ಪ್ರಕರಣ ಸಂಬಂಧಪಟ್ಟಂಗೆ ಕೋರ್ಟಲ್ಲಿ ಹೋದಂಥ ವೇಳೆಯಲ್ಲಿ ಆಗ್ಬೋದು, ಚಾರ್ಜ್ ಶೀಟಲ್ಲಿ ಆಗ್ಬೋದು, ಎಲ್ಲದರಲ್ಲೂ ಕೂಡ ಇದನ್ನು ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಮೆನ್ಷನ್ ಮಾಡಿದಂಥ ವೇಳೆಯಲ್ಲಿ ಆರೋಪಿಗಳಿಗೆ ಮತ್ತೆ ಜಾಮೀನು ಸಿಗುವ ಸಾಧ್ಯತೆ ತೀರಾ ಕಡಿಮೆ ಆಗುವಂಥದ್ದು. ಮಮತಾ, ಧನ್ಯವಾದ ಉಮೇಶ್ ಮಾಹಿತಿಗಾಗಿ.